Hello everyone. Today I am going to discuss about product mix. In previous class we discussed about meaning of product, definitions of product and other factors we discussed. In this session you will be able to learn what is product mix and its concepts. Now let us learn what is product mix. ವಸ್ತು ಮಿಶ್ರಣ ಅಂದ್ರೇನು? ವಸ್ತು ಮಿಶ್ರಣ ಅಂತಂದರೆ ಒಂದು ಕಂಪನಿ ಎಷ್ಟು ವಿಧದ ಎಷ್ಟು ಬಗೆಯ ವಸ್ತುಗಳನ್ನು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡ್ತಿದೆ, ಆ ಟೋಟಲ್ ವಸ್ತುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ವಸ್ತು ಮಿಶ್ರಣ ಅಂತ ಕರಿತೀವಿ. ಪ್ರಾಡಕ್ಟ್ ಮಿಕ್ಸ್ ಮೀನ್ಸ್ ದಿ ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಆಫರ್ಡ್ ಬೈ ಎ ಕಂಪನಿ ಟು ದಿ ಕಸ್ಟಮರ್ಸ್ for the purpose of sale, that is product mix. For example, Larsen and Turbo Limited Company, Godrej Company, Reliance Company, ITC, HMT, they are offering different kinds of products to the customers. For example, HMT Company, they are offering HMT watches, tractors, tools, machineries, etc. Here product mix means in simple, ಒಂದು ಕಂಪನಿ ಎಷ್ಟೆಲ್ಲ ರೀತಿಯಾದಂತಹ ವಸ್ತುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡ್ತಿದೆ, ಅದಕ್ಕೆ ನಾವು ವಸ್ತು ಮಿಶ್ರಣ ಅಂತ ಕರಿತೀವಿ. ಈಗ HMT ಕಂಪ್ನಿದು ಉದಾಹರಣೆ ಕೊಟ್ಟೆ. ವಾಚ್ಗಳನ್ನು, ಗಡಿಯಾರಗಳನ್ನು ಉತ್ಪಾದನೆ ಮಾಡ್ತಾರೆ, ಟ್ರ್ಯಾಕ್ಟರ್ಸ್ನ ಉತ್ಪಾದನೆ ಮಾಡ್ತಾರೆ, ಟೂಲ್ಸು, ಮೆಷಿನರೀಸು ಇವನ್ನೆಲ್ಲ ಉತ್ಪಾದನೆ ಮಾಡ್ತಾರೆ. ಈ ಎಲ್ಲ ಟೋಟಲ್ ಪ್ರಾಡಕ್ಟ್ಸ್ಗೆ ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೀವಿ. ಇನ್ ಪ್ರಾಡಕ್ಟ್ ಮಿಕ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಾಡಕ್ಟ್ ಲೈನ್. ವಾಟ್ ಈಸ್ ಪ್ರಾಡಕ್ಟ್ ಲೈನ್? ದಿ ಪ್ರಾಡಕ್ಟ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ. ದಿ ಪ್ರಾಡಕ್ಟ್ ಲೈನ್ ಮೀನ್ಸ್ ಎ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಆರ್ ಐಟಮ್ಸ್ that can satisfy the same needs and wants. Product line ಅಂತಂದರೆ a group of related products and services are sold to the same customer groups marketed through the same type of outlets. Here I have given one example, Bata. Product line ಅಂದರೆ ಕಸ್ಟಮರ್ನ ಒಂದೇ ರೀತಿಯ ಕಸ್ಟಮರ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಕಂಪ್ನಿಯವರು ಎಷ್ಟೆಲ್ಲ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಾಟಾ ಅಂತ ತಕ್ಷಣ ನಿಮ್ಗೆ ಬರೋದೇ ಮೈಂಡ್ಗೆ ಸ್ಲಿಪ್ಪರ್. ಬಾಟಾ ಕಂಪ್ನಿ ಅಂದರೆ ಸ್ಲಿಪ್ಪರ್. ಇನ್ ದಟ್ ಸ್ಲಿಪ್ಪರ್ ದೇ ಆರ್ ಆಫರಿಂಗ್ ಸ್ಪೋರ್ಟ್ಸ್ಗೆ ಸಪ್ರೇಟ್ ಸ್ಲಿಪ್ಪರ್ಸ್, ವಾಕಿಂಗ್ ಜಾಗಿಂಗಿಗೆ ಸಪ್ರೇಟ್ ಸ್ಲಿಪ್ಪರ್ಸ್, ಅಫಿಷಿಯಲ್ ಸ್ಲಿಪ್ಪರ್ಸೇ ಬೇರೆ. ಇದಕ್ಕೆ ನಾವು ಪ್ರಾಡಕ್ಟ್ ಲೈನ್ ಅಂತ ಕರಿತೀವಿ. ಪ್ರಾಡಕ್ಟ್ ಲೈನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಬಜಾಜ್ ಕಂಪ್ನಿಯವರು ದೇ ಆರ್ ಆಫರಿಂಗ್ ಟೂ ವೀಲರ್ಸಲ್ಲೇ ಡಿಫ್ರೆಂಟಾಗಿ ಸ್ಕೂಟರ್ಸ್ ಇದೆ, ದೆನ್ ಬಾಕ್ಸರ್ ಇದೆ, ಡಿಸ್ಕವರಿ ಇದೆ, ಓಕೆ ಎಕ್ಸೆಟ್ರಾ. ಇದಕ್ಕೆ ನಾವು ಪ್ರಾಡಕ್ಟ್ ಲೈನ್ ಅಂತ ಕರಿತೀವಿ. ಅಂದರೆ ಒಂದೇ ರೀತಿಯಾದಂತಹ ವಸ್ತುಗಳು. ಟೂ ವೀಲರ್ಸಲ್ಲಿ ಡಿಫ್ರೆಂಟು ಬಟ್ ಸೇಮ್ ಕಸ್ಟಮರ್ಸ್ಗೆ ಓಕೆ ಮಾರಾಟ ಮಾಡೋದಕ್ಕೆ ನಾವು ಪ್ರಾಡಕ್ಟ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್, ವಿಡ್ತ್ ಆಫ್ ಪ್ರಾಡಕ್ಟ್ ಮಿಕ್ಸ್. ಇಟ್ ರೆಫರ್ಸ್ ಟು ದಿ ನಂಬರ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ಸ್ ದಿ ಕಂಪನಿ ಕ್ಯಾರೀಸ್. Width of product mix means a company carrying different lines of products carried by that company. For example, a company ಅಂದರೆ ಸೋಪುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಕ್ಲಾತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಟೂ ವೀಲರ್ಸ್, ಫೋರ್ ವೀಲರ್ಸ್. ಇದಕ್ಕೆ ನಾವು ವಿಡ್ತ್ ಆಫ್ ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೀವಿ. ಅಂದರೆ ಯಾವ ಕಂಪನಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಉತ್ಪಾದನೆ ಮಾಡುತ್ತೆ ಅದಕ್ಕೆಲ್ಲಕ್ಕೂ ನಾವು ವಿಡ್ತ್ ಆಫ್ ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಬಜಾಜ್ ಕಂಪ್ನಿಯವರು ಅಂತಾರೆ ಟೂ ವೀಲರ್ಸ್. ಬಟ್ ರಿಲಯನ್ಸ್ ಕಂಪ್ನಿ ತೊಗೊಳ್ಳೋಣ. ರಿಲಯನ್ಸ್ ಕಂಪ್ನಿಯವ್ರು ಏನು ಮಾಡ್ತಾರೆ, ಅವ್ರದ್ದು ರಿಲಯನ್ಸ್ ಮೊಬೈಲ್ಸ್ ಇದೆ, ರಿಲಯನ್ಸ್ ಫ್ರೆಶ್ ಇದೆ, ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ಸ್ ಇದೆ. ಈ ಥರ ಇವಕ್ಕೆ ನಾವು ವಿಡ್ತ್ ಆಫ್ ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೀವಿ. Next one is depth of product mix. Depth means it refers to the number of versions
ಆಫರ್ಡ್ ಆಫ್ ಈಚ್ ಪ್ರಾಡಕ್ಟ್ ಇನ್ ದಿ ಲೈನ್. ಏನು ಕಂಪ್ನಿಯವರು ಆಫರ್ ಮಾಡ್ತಾರೆ ಪ್ರಾಡಕ್ಟ್ಸ್, ಡಿಫ್ರೆಂಟ್ ಪ್ರಾಡಕ್ಟ್ಸು, ಈಚ್ ಪ್ರಾಡಕ್ಟಲ್ಲಿ ಓಕೆ ಏನು ನ್ಯೂ ವರ್ಷನ್ಸ್ ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಿರ್ಮಾ ಸೋಪಲ್ಲಿ 5 ರೂಪೀಸ್ ಸೋಪ್ ಇದೆ, 10 ರೂಪೀಸ್ ಸೋಪ್ ಇದೆ. ಇದನ್ನ ನಾವು ಡಿಫ್ರೆಂಟ್ ವರ್ಷನ್ಸ್ ಅಂತ ಕರಿತೀವಿ. 20 ರೂಪೀಸ್ ಸೋಪ್ ಇದೆ. ಓಕೆ, ಟೂ ವೀಲರ್ಸಲ್ಲಿ ಇವಾಗ ಬಜಾಜ್ ಅವರು 2 ವೀಲರ್ಸ್ ಇದೆ, ಅದರಲ್ಲಿ ಬಜಾಜ್ ಅವರದಲ್ಲಿ ಪಲ್ಸರ್ ಇದೆ, ಬಾಕ್ಸರ್ ಇದೆ, ಡಿಸ್ಕವರ್ ಇದೆ. ಇದಕ್ಕೆ ನಾವು ಡೆಪ್ತ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಾಡಕ್ಟ್ ಲೆಂತ್. ಇಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಐಟಮ್ಸ್ ದಿ ಕಂಪನಿ ಕ್ಯಾರೀಸ್ ವಿತ್ ಇನ್ ಇಟ್ಸ್ ಪ್ರಾಡಕ್ಟ್ ಲೈನ್ಸ್. ಒಂದು ಪ್ರಾಡಕ್ಟ್ ಲೈನಲ್ಲಿ ಫಾರ್ ಎಕ್ಸಾಂಪಲ್ ಆ ಸೋಪಲ್ಲಿ ಎಷ್ಟು ರೀತಿಯಾದಂತಹ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಾಡಕ್ಟ್ ಲೆಂತ್ ಅಂತ ಕರಿತೀವಿ. ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಮೀನ್ಸ್ ಇಟ್ ರೆಫರ್ಸ್ ಟು ಹೌ ಕ್ಲೋಸ್ಲಿ ರಿಲೇಟೆಡ್ ಟು ದಿ ವೇರಿಯಸ್ ಪ್ರಾಡಕ್ಟ್ ಲೈನ್ಸ್ ಆರ್ ಇನ್ ಎಂಡ್ ಯೂಸ್ ಆರ್ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ಸ್, distribution channels, etc. Product consistency means here each product line is having interrelationship between different product lines. That is product consistency.